ಇಸ್ರೇಲ್ನಲ್ಲಿ ನಡೀತಾ ಇರುವ ಯುದ್ಧ ಆರಂಭವಾಗಿ 29ನೇ ದಿನವೂ ಕೂಡ ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ. ಯಾವುದೇ ಕಾರಣಕ್ಕೂ ದಾಳಿ ನಿಲ್ಲಿಸಲ್ಲ ಅಂತ ಇದೆ ಇರಾನ್. ಇರಾನ್ನ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದ್ದು ಇರಾನ್ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಈ ದಾಳಿಯನ್ನ ನಿಲ್ಲಿಸುವ ಮಾತೇ ಇಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಇಸ್ರೇಲ್ ಇದೀಗ ಇರಾನ್ನ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಬುಶೇರ್ನಲ್ಲಿನ ಪರಮಾಣು ಸ್ಥಾವರದ ಬಳಿ ಸ್ಫೋಟ ಆಗಿದೆ. ಇಸ್ರೇಲ್ ಅಮೆರಿಕದಿಂದ ಬುಶೇರ್ ಬಳಿ ದಾಳಿಯನ್ನ ಮಾಡಲಾಗಿದೆ. ಈಗ 3ನೇ ಬಾರಿ ದಾಳಿಯನ್ನ ಮಾಡಿರೋದು ಇಸ್ರೇಲ್ ಹಾಗೇನೆ ಅಮೆರಿಕ. ಮೊನ್ನೆಯಿಂದಲೂ ಶಾಂತಿ ಮಾತುಕತೆಯ ವಿಚಾರವನ್ನ ಪ್ರಸ್ತಾಪ ಮಾಡೋದು ಮತ್ತೆ ಅಟ್ಯಾಕ್ ಮಾಡೋದು ಇಂಥದ್ದೇ ನಡೀತಾ ಇದೆ ಹೊರತು ಈ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಅಥವಾ ಶಾಂತಿಯ ವಿಚಾರಗಳು ಕಾಣಿಸ್ತಾನೇ ಇಲ್ಲ. ಶಾಂತಿಯ ವಿಚಾರ ಮಾತಾಡ್ತಾನೆ ದಾಳಿ ಮುಂದುವರೆದಿದೆ. ಇವತ್ತು ರೋಮಾಂಚನಕಾರಿ ಬೆಳವಣಿಗೆ ಆಗಲಿದೆ ಅಂತ ಹೇಳಿ ಅಮೆರಿಕದ ಶ್ವೇತ ಭವನದಿಂದ ಮಹತ್ವದ ಪೋಸ್ಟ್ ಅನ್ನ ಹಾಕಲಾಗಿದೆ. ಯುದ್ಧ ನಿಲ್ಲತ್ತಾ ಅಥವಾ ಇನ್ನಷ್ಟು ಕಡೆ ದಾಳಿ ಆಗುತ್ತಾ? ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಈಗಾಗಲೇ ಅಮೆರಿಕ ಕೆಂಡಾಮಂಡಲ ಆಗಿದೆ. ಈ ಹಿನ್ನೆಲೆಯಲ್ಲಿಯೇ ಈಗಾಗಲೇ ಈ 5 ದಿನದ ಒಂದು ಕದನ ವಿರಾಮವನ್ನು ಕೊಟ್ಟಿತ್ತಲ್ಲ, ಆ ಒಂದು 5 ದಿನದ ಕದನ ವಿರಾಮ ಇದೀಗ ತಾನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಿಕ್ಕಾಗಿ ಅಮೆರಿಕ ಮಾಡಿಕೊಂಡಿತ್ತು ಅನ್ನೋದನ್ನ ಇರಾನ್ ಹೇಳ್ತಾನೆ ಇತ್ತು. ಆ ರೀತಿಯ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಇದೆಯಾ? ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯಿಂದ ಓರ್ವ ನಾಗರಿಕ ಸಾವನ್ನಪ್ಪಿದ್ದಾರೆ. ಸೌದಿಯ ಹಲವು ಕಡೆ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇರಾನ್ ಕೂಡ ಬಗ್ಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನೀವು ಏನೇ ಮಾಡಿದ್ರು ನಮ್ಮನ್ನ ಈ ಯುದ್ಧದಿಂದ ನೀವು ನಿಲ್ಲಿಸಿ, ಷರತ್ತುಗಳನ್ನು ಆರಂಭ ಮಾಡಿದ್ದೆ ಯುದ್ಧ, ನೀವು ಷರತ್ತು ನಮ್ಗೆ ಯಾಕೆ ಹಾಕ್ತೀರಾ ಅಂತ ಇರಾನ್ ಕೇಳ್ತಾ ಇದೆ. ಸೊ ಸೌದಿಯಲ್ಲಿ ಅಮೆರಿಕ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸೇನಾ ನೆಲೆ ಉಡಿಸ್ ಮಾಡಿದೆ ಇರಾನ್. ನೀರಿನ ಪ್ಲಾಂಟ್ ಸ್ಫೋಟ ಮಾಡಿದೆ ಇರಾನ್. ಅರಾಕ್ ಅರ್ದಖಾನ್ ಮೇಲೆ ದಾಳಿಯನ್ನ ಮಾಡಿದೆ. ಯಾಜ್ ಪ್ರಾಂತ್ಯದಲ್ಲಿ ಇರಾನ್ ಸತತವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಇರಾನ್ ಈಗ ತಾನು ಯುದ್ಧವನ್ನ ನಿಲ್ಲಿಸುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ಗಳನ್ನು ಮಾಡ್ತಾನೆ ಇದೆ. ಇರಾನ್ ಸತತ ದಾಳಿಯನ್ನ ನಡೆಸ್ತಾ ಇದೆ. ಯಾಜ್ ಪ್ರಾಂತ್ಯದಲ್ಲಿ ಇರಾನ್ ಈಗ ದಾಳಿಯನ್ನ ಮಾಡ್ತಾ ಇದ್ದು ಕ್ಷಿಪಣಿ ಹಾಗೂ ಡ್ರೋನ್ ಬಳಿಕ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಸಂಧಾನದ ಮಾತಿಗೂ ಕೂಡ ಇರಾನ್ ಒಪ್ತಾನೇ ಇಲ್ಲ. ಟೆಹರಾನ್ ಯೂನಿವರ್ಸಿಟಿ ಬಳಿ ಅಮೆರಿಕ ಸೇನೆಯಿಂದ ದಾಳಿಯಾಗಿದೆ. ಇರಾನ್ ಹಾಗೂ ಅಮೆರಿಕ ನಡುವೆ ಕಂಡೀಷನ್ಸ್ ವಿಚಾರಕ್ಕೆ ಇನ್ನೂ ತಿಕ್ಕಾಟವನ್ನ ಮುಂದುವರಿಸಲಾಗಿದೆ. ಈಗಾಗಲೇ ಅಮೆರಿಕ ಹಾಕಿರುವಂತಹ ಷರತ್ತುಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಆರಂಭ ಮಾಡಿದ್ದು ನೀವು, ಯುದ್ಧ ನಿಲ್ಲಿಸೋದು ನಾವು ಅಂತ ಇರಾನ್ ಹೇಳ್ತಾ ಇದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿಯನ್ನ ಮಾಡಿದೆ. ಸುಮಾರು 10ಕ್ಕೂ ಅಧಿಕ ಬಾರಿ ಇಲ್ಲಿ ಸ್ಫೋಟ ಆಗಿರೋದು. ಕ್ಷಿಪಣಿ ದಾಳಿಯಿಂದ ಟ್ರಂಪ್ಗೆ ಬಿಗ್ ಶಾಕ್ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಟ್ರಂಪ್ ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಈ ಯುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಅಂದ್ಕೊಂಡಿರ್ಲಿಲ್ಲ. ಆದರೆ ಈ ಯುದ್ಧ ಮುಂದುವರಿತಾನೇ ಇದೆ. ಶಾಂತಿ ಮಾತುಕತೆಯ ವಿಚಾರ ಅಮೆರಿಕ ಎಷ್ಟೇ ಪ್ರಸ್ತಾಪ ಮಾಡಿದ್ರೂ ಕೂಡ ಇರಾನ್ ಬಗ್ಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ಸುಮಾರು 10ಕ್ಕೂ ಅಧಿಕ ಬಾರಿ ಸ್ಫೋಟ ಮಾಡಿದ್ದು ಕ್ಷಿಪಣಿ ದಾಳಿಯಿಂದ ಟ್ರಂಪ್ಗೆ ಬಿಗ್ ಶಾಕ್ ಆಗಿದೆ. ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಸೇನೆಯಿಂದ ನಿರಂತರ ಪ್ರತಿದಾಳಿಯನ್ನ ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಯುದ್ಧದಲ್ಲಿ ಇರಾನ್ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಅಮೆರಿಕ ಹೇಳ್ತಾ ಇರುವಂತಹ ಮಾತಿಗೆ ಬಗ್ಗದೆ ಇರುವಂಥದ್ದು, ಈ ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಈಗ ಕರ್ನಾಟಕದ ಮೇಲೆ ಬಹಳ ಜೋರಾಗಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಗ್ಯಾಸ್ನ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಉಂಟಾಗಿರೋದು. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತನಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ರೈತರು ಬೆಳೆದ ತರಕಾರಿಯನ್ನ ಕೇಳೋರೇ ಇಲ್ಲ. ಒಂದು ಕಡೆ ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ಗಳು ಮುಚ್ಚುತ್ತಾ ಇವೆ. ಈಗಾಗಲೇ ಅನೇಕ ಹೋಟೆಲ್ಗಳು ಬಂದ್ ಆಗಿದೆ. ಕೆಲ PGಗಳು ಕೂಡ ಕ್ಲೋಸ್ ಆಗಿದೆ. ಹಲವು ಕಡೆ ಹೋಟೆಲ್ಗಳಲ್ಲಿ ಮೆನುವೇ ಕಟ್ಟಾಗಿದೆ. ನಾವು ಏನು ಕೊಡ್ತೀವಿ, ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ನಾವು ಕೊಡ್ತೀವಿ, ನೀವು ಕೇಳುವಂತಹ ಮೆನುವನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಹೋಟೆಲ್ಗಳು ಬಂದಾಗಿರೋದು ಮಾತ್ರ ಅಲ್ಲ, ಮೆನುಗಳಲ್ಲಿ ಕಟ್ಟಾಗಿದೆ. ತರಕಾರಿ ಬೆಳೆದಂತಹ ಅನ್ನದಾತರು ಕಂಗಾಲಾಗಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ, ಬೀಟ್ರೋಟ್, ಹೂಕೋಸು ದರದಲ್ಲಿ
ಕಂಪ್ಲೀಟ್ ಆಗಿ ಕುಸಿತ ಆಗಿದೆ. ಇದರಿಂದಾಗಿ ರೈತರು ಆತಂಕದಲ್ಲಿದ್ದಾರೆ, ಕಂಗಾಲಾಗಿದ್ದಾರೆ. ಬೇರೆ ರಾಜ್ಯಗಳಿಗೆ ಸರಬರಾಜು ಆಗ್ತಾ ಇದ್ದಂತಹ ಈಗಾಗಲೇ ಬೆಳೆಗಳನ್ನ ಏನ್ ಮಾಡೋದು ಅಂತ ಹೇಳಿ ಇದೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಒಂದ್ ಕಡೆ ಸಾಲ ಸೋಲ ಮಾಡಿ ಖರ್ಚು ಮಾಡಿದೀವಿ, ಆದ್ರೆ ಇದೀಗ ಖರ್ಚು ಮಾಡಿದ ಬಂಡವಾಳವೂ ಸಿಗದಂತಹ ಪರಿಸ್ಥಿತಿ ಈ ಯುದ್ಧದಿಂದ ನಿರ್ಮಾಣ ಆಗಿದೆ. ತರಕಾರಿ ಬೆಳೆ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದಂತಹ ರೈತರು ನಾವೇ ಇದನ್ನ ಹಾಳು ಮಾಡ್ತೀವಿ, ನಾವೇ ನಾಶ ಮಾಡ್ತೀವಿ, ಇದಕ್ಕೆ ಬೆಳೆಗೆ ಬೆಲೆನೂ ಸಿಗ್ತಾ ಇಲ್ಲ, ರಫ್ತು ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಬೆಳೆನೇ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯುದ್ಧದ ಎಫೆಕ್ಟು ಗ್ಯಾಸ್ಗೆ ಒಂದಿಗೆ ಎಲ್ಲ ಆ ರೈತರಿಗೂ ಎಫೆಕ್ಟ್ ಆಗಿದೆ. ಏನಾಗಿದೆ ಅಂದರೆ ನಾವು ಬೆಳೆದಂಥ ಪದಾರ್ಥ ಇದು ಹೋಟ್ಲ್ಗಳಿಗೆ ಹೋಗ್ತಾಯಿತ್ತು, ಎಲ್ಲ ಹೋಟ್ಲ್ಗಳು ಬಂದಾಗಿರೋದ್ರಿಂದ ಯಾರು ತಗೋತಾ ಇಲ್ಲ. ಈಗ 100 ಜನ 100ಕ್ಕಾಗೋದು ಒಂದು 10% ಮಾಡ್ತಾಯಿದ್ದಾರೆ ಹೋಟ್ಲ್ಗಳು, ಗ್ಯಾಸಿನ ಅಭಾವ ಅಂತ. ಇನ್ನು 90 ಭಾಗ ಹೋಟ್ಲ್ಗಳು ಬಂದಾಗಿವೆ. ತಿಂಡಿಗಳು ಕಮ್ಮಿ ಆಗಿರೋದ್ರಿಂದ ತಿಂಡಿಗಳು ಕಮ್ಮಿ ಆಗಿರೋದ್ರಿಂದ ಐಟಮ್ಗಳು ಹೋಗ್ತಾ ಇಲ್ಲ, ತರಕಾರಿಗಳು ಹೋಗ್ತಾ ಇಲ್ಲ. ನಮ್ಮದು ಹೂಕೋಸು ನಮ್ಮದು 4 ಎಕರೆ ಇದೆ, 2 ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದ್ದೀವಿ, 2 ಲಕ್ಷ ರೂಪಾಯಿಗೂ ಬಂದಿಲ್ಲ ನಮಗೆ. ಇವತ್ತು ಈರುಳ್ಳಿ ಏನಾಗಿದೆ ಅಂದರೆ ಎಕ್ಸ್ಪೋರ್ಟ್ ಹೋಗ್ತಾ ಇತ್ತು, 9 ರೂಪಾಯಿ 8 ರೂಪಾಯಿ ಕೇಳ್ತಾ ಇದ್ದಾರೆ. ಖರ್ಚಿಗೆ 12 ರಿಂದ 13 14 ರೂಪಾಯಿ, ಬೆಳೆ ಗಂಟ 20 ರೂಪಾಯಿ ಖರ್ಚಾಗುತ್ತೆ ಒಂದು ಕೆ ಜಿಗೆ. ಈಗ 8 ರೂಪಾಯಿ 9 ರೂಪಾಯಿ ಕೇಳಿದ್ರೆ ರೈತರು ಏನು ಮಾಡೋಕ್ಕಾಗುತ್ತೆ? ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡೋದು. ಟೊಮೊಟೊ ಹಣ್ಣು ಏನಾಗಿದೆ ಇವತ್ತು 6 ರೂಪಾಯಿ ಕೇಳ್ತಾ ಇದ್ದಾರೆ. ಟೊಮೊಟೊ ಹಣ್ಣು 6 ರೂಪಾಯಿ ಒಂದು ಕ್ರೇಟ್ಗೆ. 100 ರೂಪಾಯಿ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಕ್ರೈಟ್ಗೆ, 25 kg ಇಡೀ ಕ್ರೈಟ್ಗೆ. ಈ ಭಾಗದಲ್ಲಿ ಒಂದು 400-500 ಎಕರೆ ಈರುಳ್ಳಿ ಹಾಕಿದ್ದಾರೆ ಸರ್ ರೈತರು. ಎಲ್ಲ ಕುಯ್ಸಿದರೆ, ಗುಡ್ಡ ಹಾಕಿದರೆ, ಯಾರೂ ವ್ಯಾಪಾರ ಆಯ್ತಾ ಇಲ್ಲ ಅಂದರೆ ಹೋಟ್ಲು ನಡೀತಾ ಇಲ್ಲ, ಸಿಲಿಂಡ್ರ್ ಇಲ್ಲ ಅಂತಾರೆ. ಅವವ ಸಿಲಿಂಡ್ರ್ ಅವವ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೋಟ್ಲುಗಳು ತಿಂಡಿ ಮತ್ತು ಊಟ ಏನೂ ನಡೀತಾ ಇಲ್ಲ, ಅಲ್ಲಿ ಕಡಿಮೆ ಹಾಕ್ಬಿಟ್ಟಿದ್ದಾರೆ. ಒಂದು 100 ಮೂಟೆ ತಗೊಳ್ಳೋ, ಒಂದು 10 ಮೂಟೆ ತಗೋಬೋದು. ಅದರಿಂದ ಏನಾಗಿದೆ, ನಮಗೆ ರೈತರಿಗೆ ಫುಲ್ಲು ಹೊಡ್ತಾ ಬಿದ್ದಿದೆ ಸರ್. ಇದು ನಾವು ಕುಯ್ಸಿ ಈಗ ಒಂದು ವಾರ ಆಯಿತು ಸರ್, ಒಂದು 10 ದಿನ ಆಯಿತು. 10 ದಿನದಿಂದ ಅದು ಈರುಳ್ಳಿ ಗುಡ್ಡಲ್ಲಿ ಇದೆ, ಯಾರೂ ತಗೋತಾ ಇಲ್ಲ. ಬಂದವ್ರು ಏನು ಮಾಡ್ತಾರೆ, ಒಂದು 7 ರೂಪಾಯಿ 8 ರೂಪಾಯಿ ಕೇಳ್ತಾ ಇದ್ದಾರೆ. ಕುಯ್ಯೋಕ್ಕೆ ನಾವು 6 ರೂಪಾಯಿ ಕೊಡಬೇಕು, ಮತ್ತು ಅವ್ರು ಊಟ ಕೊಡಬೇಕು, ಮತ್ತು ಬೆಳೆಗೆ ಉಪ್ಪು ಗೊಬ್ಬರ ಎಲ್ಲ ಸೇರಿ ನಮಗೊಂದು 14-15 ರೂಪಾಯಿ ಖರ್ಚು ಬೀಳ್ತಾ ಇದೆ ಸರ್ ಈಗ ಒಂದು ಕೆ ಜಿಗೆ. ಈಗ ನಾವು ಅದನ್ನು ಕೊಟ್ಟರೆ ಕೈನಿಂದ ಹಾಕಬೇಕಾಗಿದೆ, ಏನೂ ಮಾಡೋಕ್ಕಾಯ್ತಾ ಇಲ್ಲ ಸರ್. ನಾವು ರೈತರು ಗೊಬ್ಬರ ಮಾಡಬೇಕು, ಆ ಮಟ್ಟಕ್ಕೆ ಆಗೋಗಿದೆ. ಅಲ್ಲಿಗೆ ಉಳಿಸಿ ಅಲ್ಲಿಗೆ ಉತ್ತಾಕಬೇಕಾಗಿದೆ. ಅದನ್ನು ಉಳಿಸೋಕ್ಕೂ ನಮಗೆ ಏನಾಗಿದೆ ಅಂದರೆ, ಈಗ ನಾವು ಚಿನ್ನ ಬಣ್ಣ ಮಡಗಿ ಅದು ಇದು ಮಡಗಿರೋದು ಒಂದು ವಾರ ಆಗಿಲ್ಲ ಮಡಗಿರೋ ಅದನ್ನು ಮಾರ್ಬಿಟ್ರು ಅದು ತಕ್ಕಂಬಂದು ಇಲ್ಲಿಗೆ ಹಾಕಿದ್ದು ಇದು ಬತ್ತೆ ಇಂಥ ಆಸೆ ಮೇಲೆ. ಈಗ ಇದು ಆದಮೇಲೆ ಇನ್ನು ಅದು ಉಳಿಸೋಕ್ಕೂ ನಮ್ಮ ಹತ್ರ ದುಡ್ಡು ಕಾಸಿಗೆ ತೊಂದರೆ ಏನೂ ಇಲ್ಲ ಸರ್. ಆ ಥರ ಪರಿಸ್ಥಿತಿಲಿ ನಾವು ರೈತರು ಕಂಗಾಲಾಗ್ಬಿಟ್ಟಿದ್ದೀವಿ ಸರ್. ಇವತ್ತಿನಿಂದ ಮತ್ತೆ ಶುರುವಾಗಿದೆ IPL ಹಬ್ಬ. IPL ಹಂಗಾಮ ಸೀಸನ್ 19 ಆರಂಭ ಆಗ್ತಾ ಇದೆ. 10 ತಂಡಗಳು, 65 ದಿನ, 13 ನಗರ, 74 ಪಂದ್ಯಗಳು ನಡೆಯಲಿದೆ. ಈಗಾಗಲೇ ಈ ಒಂದು ಕ್ಷಣಕ್ಕಾಗಿ, ಈ ದಿನಕ್ಕಾಗಿ IPL ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ರು. ಆ ದಿನ ಇವತ್ತೇ ಬಂದು ಬಿಟ್ಟಿದೆ. ಬೆಂಗಳೂರಲ್ಲಿ ಇವತ್ತು ಉದ್ಘಾಟನಾ ಪಂದ್ಯ ನಡೆಯಲಿದೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಉದ್ಘಾಟನಾ ಪಂದ್ಯ. ಆದರೆ ಯಾವುದೇ ರೀತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರೋದಿಲ್ಲ. ಕಾರಣ, ಕಾಲ್ತುಳಿತದಲ್ಲಿ ಆದಂತಹ 11 ಮಂದಿಯ ಸಾವು. ಇದೇ ಕಾರಣಕ್ಕಾಗಿ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ಉದ್ಘಾಟನೆಯನ್ನ ಇಟ್ಟಿಲ್ಲ, ಉದ್ಘಾಟನಾ ಪಂದ್ಯವನ್ನ ಮಾತ್ರ ಆಯೋಜನೆ ಮಾಡಲಾಗಿದೆ. RCB ವರ್ಸಸ್ SRH ನಡುವೆ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂತಹ ಮೊದಲ ಮ್ಯಾಚ್. ಆ ಕಾರಣಕ್ಕಾಗಿಯೇ ಇವತ್ತು ದೊಡ್ಡ ಮಟ್ಟದ ಒಂದು ಕ್ರೇಜ್ ಕೂಡ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. RCB ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ. ಕೊಹ್ಲಿ ಬ್ಯಾಟಿಂಗ್ ಅನ್ನ ಕಣ್ತುಂಬಿಕೊಳ್ಳುವ ಕಾತರದಲ್ಲಿದ್ದಾರೆ ಅಭಿಮಾನಿಗಳು. ಸಂಜೆ 7:30ಕ್ಕೆ ಉದ್ಘಾಟನಾ ಪಂದ್ಯ ಆರಂಭ ಆಗಲಿದೆ. ಇದಕ್ಕಾಗಿ ಈಗಾಗಲೇ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಯಾವಾಗ ಈ ಒಂದು ಟಿಕೆಟ್ ಅನ್ನು ಆನ್ಲೈನ್ ನಲ್ಲಿ ಬಿಟ್ಟರೋ 3:15ರಿಂದ 1 ಗಂಟೆ ಒಳಗೆ ಕಂಪ್ಲೀಟ್ ಆಗಿ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ಈ ಒಂದು ಮ್ಯಾಚ್ಗಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಇವತ್ತು ಬಹಳ ಖುಷಿಯ ವಿಚಾರ. ಶರಣ ಹಂಪಿ ಈಗಾಗಲೇ ಪಿಚ್ ರಿಪೋರ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಇದು ನಮಗೆಲ್ಲರಿಗೂ ಕೂಡ ಒಂದು ಪಾಠ, ಮುನ್ನೆಚ್ಚರಿಕೆ ವಹಿಸೋದಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳೋದಿಕ್ಕೆ. ಹಾಗಾದ್ರೆ ಸೆಕ್ಯೂರಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ಶರಣ ಹಂಪಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಈ ಒಂದು IPL ಹಬ್ಬ ಮತ್ತೆ ಬಂದಿದೆ. ಬಹಳ ನಿರೀಕ್ಷೆಯಿಂದ ಕಾತರದಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಇವತ್ತು ಈ ಒಂದು ಹಬ್ಬವನ್ನ ಕಣ್ತುಂಬಿಕೊಳ್ಳುವಂತಹ ಸಡಗರ. ಈ ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿ ಈಗ ಯಾವ ರೀತಿಯಾಗಿ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ, ಪಿಚ್ ಯಾವ ರೀತಿಯಾಗಿದೆ? ನವಿತಾ, ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಮ್ಯಾಚ್ ಮತ್ತೆ ಶುರು ಆಗುತ್ತೆ ಇಲ್ಲ ಅಂತಲೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿ ಆತಂಕ ಮತ್ತು ಭಯ ಕಾಡ್ತಾ ಇತ್ತು. ಯಾಕಂದರೆ ಕಳೆದ ವರ್ಷ ಆದಂಥ ಇನ್ಸಿಡೆಂಟ್ ಏನಿದೆ ಅದನ್ನು ಯಾರು ಕೂಡ ಮರೆಯುವಂತಿಲ್ಲ. ಅದಾದಮೇಲೆ ಸಾಕಷ್ಟು ಪ್ರಯತ್ನಗಳ ಬಳಿಕ KSA ಮತ್ತು ರಾಜ್ಯ ಸರ್ಕಾರದ ಹಲವು ಡೈರೆಕ್ಷನ್ಗಳ ಬಳಿಕ ಕೊನೆಗೂ ಕೂಡ RCB ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ಶುರುವಾಗ್ತಾ ಇದೆ. ಅದು ಉದ್ಘಾಟನಾ ಪಂದ್ಯ. ಯೂಶಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ವಿಶ್ವ ದರ್ಜೆ ದೊಡ್ಡ ಕ್ರೀಡಾಂಗಣ, 40,000 ಸೀಟ್ ಕೆಪಾಸಿಟಿ ಇರುವಂಥ ಈ ಕ್ರೀಡಾಂಗಣದಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಒಂದು ವೇಳೆ ಮಳೆ ಬಂತಂದ್ರೂ ಕೂಡ ಅರ್ಧ ಗಂಟೆ ಒಳಗಡೆ ಸಂಪೂರ್ಣವಾಗಿ ನೆನೆಯುವಂಥ ಏನೋ ಟೆಕ್ನಾಲಜಿನೂ ಕೂಡ ಇದೆ. ಸೊ ಇಂಥ ಪಿಚ್ ಏನಿದೆ ಯೂಶಲಿ ಬ್ಯಾಟರ್ಸ್ಗೆ ಭಾಳ ಅನುಕೂಲ ಮಾಡಿಕೊಡುವಂಥ ಪಿಚ್. ಯಾಕಂದರೆ ಬೌಂಡ್ರಿ ಭಾಳ ಚಿಕ್ಕದು, ಬೇರೆ ಏನು ಗ್ರೌಂಡಿಗೆ ಕಂಪೇರ್ ಮಾಡಿದ್ರೆ ಈ ಗ್ರೌಂಡ್ ಚಿಕ್ಕದಿರೋ ಕಾರಣಕ್ಕಾಗಿ ಬ್ಯಾಟ್ಸ್ಮನ್ಗಳಿಗೆ ಹಬ್ಬನೇ ಅಂತ ಹೇಳ್ಬೋದು. ಈ ಹಿಂದಿನ ಮ್ಯಾಚ್ಗಳನ್ನು ನೋಡ್ತಾ ಹೋದರೆ ಆಲ್ಮೋಸ್ಟ್ 150 to 200 ರನ್ಸ್ವರೆಗೂ ಕೂಡ, ಈವನ್ 200 ಕ್ರಾಸ್ ಕೂಡ ಆಗುತ್ತೆ. ಬ್ಯಾಟಿಂಗ್ ಯಾರು ಮೊದಲು ಆಯ್ಕೆ ಮಾಡ್ಕೋತಾರೆ, ಫಸ್ಟು ಬ್ಯಾಟಿಂಗ್ ಮಾಡೋರಿಗೆ ಗೆಲ್ಲುವಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಕಳೆದ 4 ಮ್ಯಾಚಲ್ಲಿ 3 ಮ್ಯಾಚ್ RCB ಗೆದ್ದಿದೆ, 1 ಮ್ಯಾಚ್ ಮಾತ್ರ ಸೋತಿರೋದು. ಅದು 1 ಮ್ಯಾಚ್ ಮಾತ್ರ 98 ರನ್, ಭಾಳ ಲೋಯೆಸ್ಟ್ ಸ್ಕೋರ್ ಆಗಿದ್ದು. ಅದು ತುಂಬ ಅಪರೂಪ ಆ ರೀತಿಯಾದಂಥ ಸ್ಕೋರ್ ಆಗೋದು. ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳೋದಾದರೆ ಎರಡೂ ಬಹಳ ಘಟಾನುಘಟಿ ತಂಡಗಳೇ ಇರೋದು. ಅದರಲ್ಲೂ ಕೂಡ RCBಯಲ್ಲಿ ಈ ಬಾರಿ ಅಂತೂ ಇನ್ನೂ ಕೂಡ ಮ್ಯಾಕ್ಸಿಮಮ್ ಬ್ಯಾಟಿಂಗ್ ಟಾಪ್ ಆರ್ಡರ್ಸ್ ಇರ್ಬೋದು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಕಳೆದ 3 ಮ್ಯಾಚಲ್ಲಿ ಏನು ಹೇಳ್ಕೊಳ್ಳುವಂಥ ಪ್ರದರ್ಶನ ಏನು ಮಾಡಿಲ್ಲ. ಅವ್ರನ್ನ ಆಡಿಸ್ತಾರೋ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಟೀಮ್ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾ ಇದೆ. ಯಾಕಂದರೆ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೇತಲ್ ಇದ್ದಾರೆ, ಅವರನ್ನು ಫಸ್ಟಿಗೆ ಏನಾದರೂ ಓಪನರ್ ಆಗಿ ಏನಾದರೂ ಮಾಡಿಸ್ಬೇಕಾ ಅಥವಾ 1 ಡೌನಲ್ಲಿ ಏನಾದರೂ ಆಡಿಸ್ಬೇಕಂತೇಳಿ. ಇನ್ನು ದೇವದತ್ ಪಡಿಕ್ಕಲ್ ಇದ್ದಾರೆ, ರಜತ್ ಪಟ್ಟಿದಾರ್ ಇದ್ದಾರೆ, ಇದರ ಜೊತೆಗೆ ಶೆಫರ್ಡ್ ಕೂಡ ಇದ್ದಾರೆ, ನಿಮಗೆ ಕೃಣಾಲ್ ಪಾಂಡೆ, ಹೀಗೆ ಸಾಲಾಗಿ ಅದ್ಭುತವಾದಂಥ ಬ್ಯಾಟ್ಸ್ಮನ್, ಬೌಲರ್ ಇದ್ದಾರೆ, ಆದರೆ ಆಲ್ರೌಂಡರ್ ಇದ್ದಾರೆ. ಆದರೆ ಒಂದು ಬಹಳ ಪ್ರಮುಖವಾಗಿ ಕಾಡ್ತಾ ಇರೋದು ಬೌಲಿಂಗ್ ವಿಚಾರವಾಗಿ ಏನಾದರೂ ಪ್ರಾಬ್ಲಮ್ ಆಗುತ್ತಂತೆ. ಹೇಸಲ್ವುಡ್ ಮೊದಲ ಮ್ಯಾಚ್ ಅಲಭ್ಯ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದು ಒಂದಷ್ಟು ಮೈನಸ್ ಪಾಯಿಂಟ್ ಆಗೋದು ಹೊರತುಪಡಿಸಿದಂತೆ ಇನ್ನು RCB ಸ್ಟ್ರಾಂಗ್ ಟೀಮ್ ಅನ್ನೋದು ಭಾಳ ಸ್ಪಷ್ಟ. ಒಂದು ವೇಳೆ ಏನಾದರೂ ಟಾಸ್ ವಿನ್ ಆದರೆ RCB ಗೆಲ್ಲುವಂಥ ಫೇವ್ರೆಟ್ ತಂಡ ಆಗಿ ಮುಂದುವರಲಿದೆ. ಹಾಗಂತೇಳಿ RCBನೇ ಫೇವ್ರೆಟ್ ತಂಡ ಅಂತ ಹೇಳೋದಾದರೆ ಆಪೋಸಿಟ್ ಇರುವಂಥ ತಂಡ ಏನು ಕಡಿಮೆ ಏನಿಲ್ಲ. ನಿಮಗೆ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ದಾಂಡಿಗರು. ಯಾಕಂದರೆ SRH ಟೀಮಲ್ಲಿ ಮೊದಲ 4 ಬ್ಯಾಟ್ಸ್ಮನ್ ಏನಿದ್ದಾರೆ ಅವರ ಸ್ಟ್ರೈಕ್ ರೇಟ್ ನೋಡ್ತಾ ಹೋದರೆ 200, 250ವರೆಗೂ ಕೂಡ ಇದೆ. ಆ ರೀತಿಯಾದಂಥ ಬ್ಯಾಟ್ಸ್ಮನ್. ಆದರೆ ಕಳೆದ ಏನು ವರ್ಲ್ಡ್ ಕಪ್ ಮ್ಯಾಚಲ್ಲಿ ಹೇಳ್ಕೊಳ್ಳೋಂಥ ಸಾಧನೆ ಏನು ಬಂದಿಲ್ಲ. ಫೈನಲ್ ಮ್ಯಾಚಲ್ಲಿ ಒಂದು ಸೇರಿದಂತೆ ಇನ್ನೊಂದು ಮ್ಯಾಚಲ್ಲಿ 2 ಮ್ಯಾಚಲ್ಲಿ ಮಾತ್ರ ಅದ್ಭುತವಾದಂಥ ಪ್ರದರ್ಶನವನ್ನು ಅಭಿಷೇಕ್ ಶರ್ಮಾ ಮಾಡಿದ್ದಾರೆ. ಆದರೆ ಇಶಾನ್ ಕಿಶನ್ ಇದೇ ತಂಡದಲ್ಲಿರೋದು. ಅವರು ಯಾವುದೇ ಗ್ರೌಂಡ್ ಆದ್ರೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ನಿಮಗೆ ಸಾಕಷ್ಟು ರೀತಿಯಾದಂಥ ಕ್ಲಾಸನ್ ಇದ್ದಾರೆ. ನಿಮಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವರ ಸ್ಟ್ರೈಕ್ ರೇಟ್ 220 to 250ವರೆಗೂ ಕೂಡ ಇರುತ್ತೆ. ಮೊದಲ 4 ವಿಕೆಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ RCB ಕಾರಣಕ್ಕಾಗಿ. ಮೊದಲು ಯಾರು ಬ್ಯಾಟಿಂಗ್ ಮಾಡ್ತಾರೆ 200 ರನ್ ಆಲ್ಮೋಸ್ಟ್ ಬರೋದು ಬಹುತೇಕ ಖಚಿತ. ಸೆಕೆಂಡ್ ಯಾರು ಬ್ಯಾಟಿಂಗ್ ಆಡಲಿಕ್ಕೆ ಮುಂದಾಗ್ತಾರೆ ಚೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸದ್ಯದ ಸಿಚುವೇಶನ್ ನೋಡ್ತಾ ಹೋದರೆ RCB ಫೇವ್ರೆಟ್ ಟೀಮ್ ಇದೆ, ಗೆಲ್ಲುವಂಥ ಟೀಮಾಗೆ ಕನ್ಸಿಡರ್ ಮಾಡಬಹುದಾಗಿದೆ. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶರಣು ಹಂಪಿ, ಹಾಗೆಯೇ ಮಾದೇಶ್ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ಪಡ್ಕೊಳ್ತೀನಿ ಭದ್ರತೆಯ ಬಗ್ಗೆ. ಏನೋ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮೊದಲ ಪಂದ್ಯ ಇವತ್ತು ನಡೆಯುತ್ತೆ. ಈಗಾಗಲೇ ಕಳೆದ ಬಾರಿ ನಡೆದಂತಹ ಕಾಲ್ತೊಳಿತ, ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ 11 ಮಂದಿಯ ಸಾವು, ಈ ಎಲ್ಲ ಆ ಘಟನೆಗಳು ಆದ ಮೇಲೆ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಮುಗಿದು ಸಭೆಗಳ ಮೇಲೆ ಸಭೆಗಳು ಆಗಿ ಇವತ್ತು ಮೊದಲ ಮ್ಯಾಚ್ ನಡೆಯುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ.
ಸ್ಟೇಡಿಯಂ ಸುತ್ತ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 7 ಸ್ಪೆಷಲ್ ಸ್ಕ್ವಾಡ್ಗಳನ್ನ ನಿಯೋಜನೆ ಮಾಡಲಾಗಿದ್ದು ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಇನ್ನು ಸ್ಟೇಡಿಯಂನ ಪ್ರವೇಶ ದ್ವಾರಗಳನ್ನ ಈ ಸಲ ಜಾಸ್ತಿ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಮಿತಿ ಕೊಟ್ಟಂತಹ ಶಿಫಾರಸಿನಲ್ಲಿ ಇದನ್ನ ಕೂಡ ಮೆನ್ಷನ್ ಮಾಡಲಾಗಿತ್ತು. ಸೊ ಮಧ್ಯಾಹ್ನದ ಬಳಿಕ ಟ್ರಾಫಿಕ್ ಡೈವರ್ಷನ್ ಇರುತ್ತೆ. ಪಾರ್ಕಿಂಗ್ಗೆ ಪ್ರತ್ಯೇಕ ಸ್ಥಳಗಳನ್ನು ಗುರುತಿಸಲಾಗಿದೆ. ಇನ್ನು ಮೆಟ್ರೋ ಸಂಚಾರದಲ್ಲಿ ಇವತ್ತು ನಾವು ಗಮನಿಸ್ತಾ ಹೋಗೋದಾದ್ರೆ 2 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಪಂದ್ಯದ ಟಿಕೆಟ್ ಇದ್ರೆ ಮೆಟ್ರೋದಲ್ಲಿ ಫ್ರೀ ಆಗಿ ನೀವು ಸಂಚಾರ ಮಾಡಬಹುದು. ಇದ್ರ ಬಗ್ಗೆ ಆಲ್ರೆಡಿ ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ವೆಹಿಕಲ್ಗಳನ್ನು ತಗೊಂಡು ಹೋಗುವ ಅವಶ್ಯಕತೆ ಇರುವುದಿಲ್ಲ. ಮೆಟ್ರೋದಲ್ಲೇ ಹೋಗಿ ನೀವು ಮೆಟ್ರೋದಲ್ಲೇ ಬರಬಹುದು. ಪಾರ್ಕಿಂಗ್ ಕೂಡ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗಾಗಿ ನಾವು ಯಾವುದೋ ಒಂದು ಘಟನೆ ಆದ ಬಳಿಕ ಪಾಠವನ್ನ ಕಲ್ತಿದ್ದೀವಿ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ಆ ಒಂದು ಕಹಿ ಘಟನೆ ಇದೆಯಲ್ಲ, ಎಲ್ಲರಿಗೂ ದೊಡ್ಡ ಪಾಠ ಅಂತಾನೆ ಹೇಳಬೇಕಾಗತ್ತೆ. ಅದರಲ್ಲೂ ಸರ್ಕಾರ ಆಗಿರ್ಬೋದು, ಬೆಂಗಳೂರು ಪೊಲೀಸರು ಆಗಿರ್ಬೋದು, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಸ್ಪಾಟ್ ಬೆಟ್ಟಿಂಗ್ ಆಡೋರ ಮೇಲೂ ಕೂಡ ತೀವ್ರ ನಿಗಾವನ್ನ ಇಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರಿಂದ ವಿಶೇಷ ತಂಡಗಳನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಮಫ್ತಿಯಲ್ಲಿರ್ತಾರೆ 10 ಸಿಸಿಬಿ ಟೀಮ್ನವರು. ಕಾರ್ಯನಿರ್ವಹಣೆಯನ್ನ ಮಾಡ್ತಾನೆ ಇರ್ತಾರೆ. ಎಲ್ಲಿ ಏನು ಸ್ಪಾಟ್ ಬೆಟ್ಟಿಂಗ್ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಿರ್ತಾರೆ. ಸ್ಟೇಡಿಯಂ ಒಳಗಡೆ ಸ್ಪಾಟ್ ಬೆಟ್ಟಿಂಗ್ ತಡೆಗೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಈ ಒಂದು ಬೆಟ್ಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರೆ ಪ್ರತಿ ಬಾಲ್ ಮೇಲೂ ಕೂಡ ಸ್ಪಾಟ್ ಬೆಟ್ಟಿಂಗ್ ಆಡ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಸಿಬಿ ಅವರು ಎಲ್ಲಾ ರೀತಿಯಾಗಿ ಕಣ್ಗಾವಲನ್ನ ಇಟ್ಟಿದ್ದಾರೆ. ಅದರಲ್ಲೂ 10 ತಂಡವನ್ನ ರಚನೆ ಮಾಡಲಾಗಿದೆ. ಸಿಸಿಬಿ ಪೊಲೀಸರು ವಿಶೇಷವಾಗಿ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಭದ್ರತೆಯ ವಿಚಾರ ಅಂತ ಹೇಳಿ ಬಂದಾಗ ದೊಡ್ಡ ಮಟ್ಟದ ಟಾಸ್ಕ್ ಈ ಸಲ ಪೊಲೀಸರಿಗೆ. ಅಷ್ಟು ಮಾತ್ರ ಅಲ್ಲ, ನಾವು ಈ ಹಿಂದೆ ಆದಂತಹ ಕಹಿ ಘಟನೆಯಿಂದ ಪಾಠವನ್ನೇ ಕಲ್ತಿದ್ದೀವಿ. ಎಚ್ಚರಿಕೆ ತೆಗೆದುಕೊಳ್ಬೇಕಾದಂತಹ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ, ಎಷ್ಟು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಏನೆಲ್ಲ ಜನರಿಗೆ ಯಾರ್ಯಾರು ಅಭಿಮಾನಿಗಳು ಹೋಗ್ತಾರೋ ಅವರಿಗೆ ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ? ನವಿತಾ, ಹೈದರಾಬಾದ್ ವರ್ಸಸ್ RCB ಮ್ಯಾಚ್ಗೆ ಕೌಂಟೌನ್ ಶುರುವಾಗಿದೆ. ಕೆಲವೇ ಗಂಟೆಗಳಲ್ಲಿ ಮ್ಯಾಚ್ ಶುರು ಆಗುತ್ತೆ. ಅದಕ್ಕೂ ಮುನ್ನ ಪೊಲೀಸ್ ಇಲಾಖೆ ಸಾಕಷ್ಟು ಬಂದೋಬಸ್ತ್ ತಯಾರಿಯನ್ನು ಮಾಡಿಕೊಂಡಿದೆ. ಯಾಕಂದ್ರೆ ಕಳೆದ ಬಾರಿ ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿದ್ದಂತ ಒಂದು ನಿರ್ಲಕ್ಷ್ಯಗಳಿಂದ, ಅಂದ್ರೆ ಒಂದಷ್ಟು ಲೋಪಗಳಿಂದ ಹಿರಿಯ IPS ಅಧಿಕಾರಿಗಳನ್ನೇ ಅಲ್ಲಿ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಸಿಟ್ಟಿಂಗ್ ಕಮಿಷನರ್ನೇ ಸರ್ಕಾರ ಅಮಾನತು ಮಾಡಿ ಆದೇಶವನ್ನು ನೀಡಲಾಗಿತ್ತು. ಅಂದ್ರೆ ಆ ಮಟ್ಟಿಗೆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು, ದೇಶಾದ್ಯಂತ ಚರ್ಚೆ ಆಗಿತ್ತು. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಲೋಪಗಳು ನಡೆಯೋದಕ್ಕೆ ಎಲ್ಲೂ ಕೂಡ ಯಾವುದೇ ತಪ್ಪು ಆಗದೆ ಇರೋದಕ್ಕೆ ಚಾನ್ಸ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗಿದೆ. ಬಂದೋಬಸ್ತ್ ವಿಚಾರವಾಗಿ ಈ ಬಾರಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಬಾರಿ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಅನಾವಶ್ಯಕವಾಗಿ ಬರೋರನ್ನ ನಿಷೇಧ ಮಾಡೋದಕ್ಕೆ ಈಗಾಗಲೇ ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಟಿಕೆಟ್ ಇದ್ದವ್ರು ಮಾತ್ರ ಬರಬೇಕು ಸ್ಟೇಡಿಯಂ ಕಡೆ ಅಂತೇಳಿ ಈಗಾಗಲೇ ಕಮಿಷನರ್ ಪದೇ ಪದೇ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಅಂತವರನ್ನೇ ವಾಚ್ ಮಾಡೋದಕ್ಕೆ ಅಂತೇಳಿ 7 ಸ್ಪೆಷಲ್ ಸ್ಕ್ವಾಡ್ಗಳನ್ನು ಕೂಡ ನೇಮಕ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕನೆಕ್ಟ್ ಆಗುವಂತ ಪ್ರತಿ ರಸ್ತೆಯ ಜಂಕ್ಷನ್ ನಲ್ಲೂ ಕೂಡ ಪೊಲೀಸರು ಇರ್ತಾರೆ. ಪ್ರತಿ ಗೇಟ್ ಬಳಿಯೂ ಕೂಡ ಪೊಲೀಸರು ಇರ್ತಾರೆ. ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವರನ್ನ ಟಿಕೆಟ್ ಕೇಳ್ತಾರೆ. ಒಂದ್ ವೇಳೆ ಅವರಿಗೆ ಟಿಕೆಟ್ ಇತ್ತು ಅಂದ್ರೆ ಸ್ಟೇಡಿಯಂ ಕಡೆ ಬಿಡ್ತಾರೆ, ಇಲ್ಲಾಂದ್ರೆ ಅವರನ್ನ ಅಲ್ಲಿಂದಲೇ ವಾಪಸ್ ಕಳಿಸ್ತಾರೆ. ಒಂದು ವೇಳೆ ಅಲ್ಲಿ ನಿಂತೋದು ಮತ್ತೆ ಫುಟ್ಪಾತ್ ಮೇಲೆ ನಿಂತ್ಕೊಳ್ಳೋದು ಅಂತ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಟ್ರಾಫಿಕ್ ವಿಚಾರವಾಗಿಯೂ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಪ್ರತಿ ಗೇಟ್ ನಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗುತ್ತೆ. ಮತ್ತೆ ಪ್ರತಿಯೊಂದು ಮೇನ್ ಪಾಯಿಂಟ್ಗಳಲ್ಲಿ ಹಿರಿಯ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗುತ್ತೆ. ಅಂದ್ರೆ ಕಳೆದ ಬಾರಿ ಇಷ್ಟು ದಿನಗಳ ಕಾಲ ಆದಂತಹ ಬಂದೋಬಸ್ತ್ ವ್ಯವಸ್ಥೆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಫೀಲ್ಡ್ ನಲ್ಲಿ ಅಷ್ಟೊಂದು ಇರ್ತಿರ್ಲಿಲ್ಲ. ಈ ಬಾರಿ ಪ್ರತಿಯೊಂದು ಕಡೆಯೂ ಕೂಡ ಅಂದ್ರೆ ಎಲ್ಲೆಲ್ಲಿ ಮೇನ್ ಪಾಯಿಂಟ್ಗಳಿರುತ್ತೆ ಅಲ್ಲೆಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಇರ್ತಾರೆ. ಓರ್ವ ಜಂಟಿ ಪೊಲೀಸ್ ಆಯುಕ್ತರು ಮತ್ತೆ 2 DCP ಅಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 2,000 ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಯ ನೇತೃತ್ವದಲ್ಲಿ ಸಿಬ್ಬಂದಿಗಳಿಂದ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಕಂಪ್ಲೀಟ್ಲಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಗೇಟ್ಗಳಲ್ಲಿ ಅಧಿಕಾರಿಗಳಿರ್ತಾರೆ. 5 ರಿಂದ 6 ಜನ ಪ್ರತಿ ಗೇಟ್ನಲ್ಲೂ ಕೂಡ 5 ರಿಂದ 6ರಿಂದ ಹಿಡಿದು 12ರವರೆಗೂ ಕೂಡ ಜನ ಪೊಲೀಸ್ ಸಿಬ್ಬಂದಿ ಇರಬೇಕಾಗುತ್ತೆ. ಇದ್ರ ಜೊತೆಗೆ ಬರುವಂತಹ ಅಭಿಮಾನಿಗಳಿಗೂ ಕೂಡ ಒಂದಷ್ಟು ಕೆಲವು ಸೂಚನೆಗಳನ್ನ ಕೊಡಲಾಗಿತ್ತು. ಈಗಾಗಲೇ ಆದಷ್ಟು ಮೆಟ್ರೋ ಮತ್ತೆ BMTC ಬಸ್ಗಳಲ್ಲೇ ಮತ್ತೆ
ಸ್ಟೇಡಿಯಂ ಕಡೆ ಬರಬೇಕು, ಯಾರೆಲ್ಲ ಟಿಕೆಟ್ ಇದ್ದವರು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಟ್ರಾಫಿಕ್ ವಿಚಾರವಾಗಿಯೂ ಕೂಡ ಕಬ್ಬನ್ ರಸ್ತೆ ಆಗಿರ್ಬೋದು, ಮತ್ತೆ MG ರೋಡ್ ಆಗಿರ್ಬೋದು, ಮತ್ತೆ ಲಿಂಕ್ ರೋಡ್, ಈ ಒಂದು ರಸ್ತೆಗಳಲ್ಲಿ ಡೈವರ್ಷನ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಕೂಡ ಡೈವರ್ಷನ್ ಇಲ್ಲ, ಬದಲಾಗಿ ಒಂದಷ್ಟು ಕಡೆ ಪಾರ್ಕಿಂಗ್ ಸ್ಥಳಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಗರುಡ ಮಾಲ್ ಆಗಿರ್ಬೋದು, ಮತ್ತೆ ಸೆಂಟ್ ಜೋಸೆಫ್ ಹೈಸ್ಕೂಲ್ಗಳಾಗಿರ್ಬೋದು, ಮತ್ತೆ ಶಿವಾಜಿನಗರ ಬಸ್ ನಿಲ್ದಾಣ ಆಗಿರ್ಬೋದು, ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ಮತ್ತೆ KCA ಸ್ಟೇಡಿಯಂ ಕಡೆಯಿಂದಲೇ ನಿಯೋಜನೆ ಆಗಿರುವಂತಹ ಶಟಲ್ ಬಸ್ ನಲ್ಲಿ ಸ್ಟೇಡಿಯಂಗೆ ಬರಬೇಕು. ಅದರ ಹೊರತಾಗಿ ನೇರವಾಗಿ ಸ್ಟೇಡಿಯಂ ಕಡೆ ಬರೋದಾಗಿರ್ಬೋದು, ಇಲ್ಲಿ ಅಕ್ಕಪಕ್ಕ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಚಾನ್ಸ್ ಇಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಈಗಾಗಲೇ ವಾರ್ನ್ ಮಾಡಿದೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸ್ಟೇಡಿಯಂ ಒಳಗಡೆಯೂ ಕೂಡ ನಡೆಯುವಂತಹ ಅಕ್ರಮ ಚಟುವಟಿಕೆಗಳ ಮೇಲೂ ಕೂಡ CCB ಪೊಲೀಸರು ಕೂಡ ಕಣ್ಣಿಟ್ಟಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಹಾಗೆ ಶರಣ್ ಹಂಪಿ ಡೀಟೇಲ್ಸ್ಗೆ. ಇನ್ನು RCB ಮ್ಯಾಚ್ ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಅಂತೂ ಕಾತರರಾಗಿದ್ದಾರೆ. ಕೊಪ್ಪಳದಲ್ಲಿ ಫ್ಯಾನ್ಸ್ ಏನ್ ಹೇಳಿದ್ದಾರೆ? ಸರ್ 18ನೇ ಆವೃತ್ತಿ RCB ಕಪ್ ಗೆದ್ದಿತ್ತು. ಈಗ 19ನೇ ಆವೃತ್ತಿ ಅಂದರೆ 18 ನಂಬರ್ ಜರ್ಸಿ ನಂಬರ್ ವಿರಾಟ್ ಕೊಹ್ಲಿ ಅವ್ರದ್ದಿತ್ತು. ಅದೇ ರೀತಿಯಾಗಿ 19ನೇ ಜರ್ಸಿ ನಂಬರು ನಮ್ಮ ಕನ್ನಡಿಗಾದಂಥ ರಾಹುಲ್ ದ್ರಾವಿಡ್ ಅವ್ರದ್ದಿದೆ. ಅದೇ ರೀತಿ ಈ ಸಲ ಕಪ್ಪು ನಮ್ಮ RCB ಗೆದ್ದೇ ಗೆಲ್ಲುತ್ತೆ. ಆದ್ದರಿಂದ ನಾವು RCBಗೆ ವಿಶ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ RCB. ಈ ಸಲ ಕಪ್ಪು ನಮ್ಮದೇ. ಇಡೀ ದೇಶಾದ್ಯಂತ ಒಂದು ಸಂಭ್ರಮಾಚರಣೆ ಮನೆ ಮಾತಾಗಿದೆ. ಯಾಕಂತಂದ್ರೆ RCB ಮ್ಯಾಚ್ ಯಾವಾಗಲಿದ್ರೂ ಏನಾಗುತ್ತೆ, ಅದು ಒಂದು ಟ್ರೆಂಡ್ ಇರುತ್ತೆ. RCB ಅನ್ನೋದ ಒಂದು ಟ್ರೆಂಡ್. ಅದಕ್ಕೋಸ್ಕರ ಸರಿ ಏನು 18ನೇ ಸೀಸನಲ್ಲಿ RCB ಕಪ್ ಹೊಡೆದಿತ್ತು. 19ನೇ ಸೀಸನಲ್ಲಿ ಈ ಸರಿಯ ಕಪ್ ನಮ್ಮದೇ ಅನ್ನುವಂತಹ ಎಲ್ಲ ಒಂದು ಅಭಿಮಾನಿಗಳ ಒತ್ತಾಸೆ ಐತಿ. ಅದರಿಂದ ಇವತ್ತಿಂದ ನಮ್ದು ಏನು ಜಾತ್ರಾ ಮಹೋತ್ಸವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸರಿ ಕಪ್ಪು ನಮ್ಮದೇ. ಜೈ RCB, ಗೆದ್ದ ಬಾ RCB. ಕನ್ನಡಿಗದ ಒಂದು ಮೊದಲ ಮ್ಯಾಚ್ RCB ವರ್ಸಸ್ SRH ಪಂದ್ಯ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. RCB ಮ್ಯಾಚ್ ಅಂದ್ರೇ ಒಂದು ಹಬ್ಬ. ಆ ಹಬ್ಬದ ಜೊತೆಗೆ ಒಂದು ಮನೋರಂಜನೆ ಇರುತ್ತೆ. ಯಾಕಂದರೆ ನಮ್ಮ RCB ಅವರು ಸುಮ್ಮನೆ ಗೆಲ್ಲಲ್ಲ, ಕನ್ನಡಿಗರ ಎದೆಗಳನ್ನು ಡಗಡಗ ನಡಗಿಸಿ ಕೊನೆಗೆ ಒಂದು ಜಯಬೇರಿಯನ್ನು ಬಾರಿಸ್ತಾರೆ. ಕ್ರಿಕೆಟ್ ರಸಿಕರಿಗೆ, ಕನ್ನಡಿಗರಿಗೆ ಇದು ಒಂದು ಹಬ್ಬ. ಇವತ್ತು RCB ಪಕ್ಕಾ ಗೆಲ್ಲುತ್ತೆ. ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಮತ್ತೆ ಸೆಂಚುರಿ ಹೊಡಿತಾರೆ. ರಮೀನೋ ಶಪೋರ್ಡ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಕನ್ನಡಿಗರು ಎಲ್ಲರೂ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾರೆ. ಕನ್ನಡಿಗನಾಗಿ ಜೈ RCB, ಜೈ RCB. ಬಾಗಲಕೋಟೆ ಉಪಚುನಾವಣೆಯಲ್ಲಿ ರಣತಂತ್ರವನ್ನ ಹೆಣೆಯಲಾಗಿದ್ದು, ಕೋಟೆಯನ್ನ ಗೆಲ್ಲೋದಕ್ಕೆ ಎರಡೂ ಪಕ್ಷಗಳು ನಾನಾ ತಂತ್ರಗಳನ್ನ ಮಾಡ್ತಾ ಇವೆ, ನಾನಾ ಕಸರತ್ತುಗಳನ್ನ ನಡೆಸ್ತಾ ಇವೆ. ಕೋಟೆಯನ್ನ ಗೆಲ್ಲೋದಿಕ್ಕೆ ಬಿಜೆಪಿ, ಕಾಂಗ್ರೆಸ್ ಒಂದೊಂದು ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ. ಸತೀಶ್ ಜಾರಕಿಹೊಳಿ ಟೀಮ್ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ ಬಾಗಲಕೋಟೆಯಲ್ಲಿ. ಅದೇ ರೀತಿಯಾಗಿ ಬಿಜೆಪಿ ವಿಸ್ತಾರಕರ ತಂಡದಿಂದ ಭಾರೀ ಕಸರತ್ತನ್ನೇ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತದಾರರನ್ನ ಸೆಳೆಯೋದಿಕ್ಕೆ ನಾನಾ ರೀತಿಯಾದಂತಹ ತಂತ್ರಗಳನ್ನ ಹೆಣೆಯಲಾಗ್ತಾ ಇದ್ದು, ತಂತ್ರ ಪ್ರತಿತಂತ್ರ ಬಹಳ ಜೋರಾಗಿ ಬಾಗಲಕೋಟೆಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ತಿಮ್ಮಾಪುರ ಅಲರ್ಟ್ ಆಗಿದ್ದಾರೆ. ಕೈ ಉಸ್ತುವಾರಿ ಸಮಿತಿಯ ಉಳಿದ ಸಚಿವರ ಇನ್ನೂ ಕೂಡ ಸುಳಿವೇ ಕಾಣಿಸ್ತಾ ಇಲ್ಲ. ಕ್ಷೇತ್ರದ ಶಾಸಕರು ಇನ್ನೂ ಕೂಡ ಪ್ರಚಾರಕ್ಕೆ ಎಂಟ್ರಿ ಹಾಕಿಲ್ಲ. ಆದ್ರೆ ಸಾಹುಕಾರ್ ಟೀಮ್ನ 650ಕ್ಕೂ ಹೆಚ್ಚು ಜನ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಗ್ರೌಂಡ್ ವರ್ಕ್ಗಳನ್ನ ನಡೆಸ್ತಾ ಇದ್ದಾರೆ. ಹಾಗೇನೆ ಬಿಜೆಪಿಯಿಂದ ಸುಮಾರು 300 ವಿಸ್ತಾರಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಲ ಬಾಗಲಕೋಟೆಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಬಿಜೆಪಿ ಈ ಸತಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ, ಈ ನಮ್ಮಲ್ಲಿ ಇರುವಂತಹ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಿಕ್ಕೆ ನಾವು ಏನೇ ಮಾಡಿದ್ರೂ ಕೂಡ ಅದು ಕಡಿಮೆನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ರಂಗೇರ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದೆ, ಎರಡೂ ಪಕ್ಷಗಳ ನಡುವೆ ದೊಡ್ಡ ಮಟ್ಟದ ಫೈಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತಂತ್ರಗಾರಿಕೆ ಯಾವ ರೀತಿಯಾಗಿ ನಡೀತಾ ಇದೆ? ನಮಿತಾ ಜೈನ್, ಬಾಗಲಕೋಟೆ ಉಪಚುನಾವಣೆ ಅಂತಂದ್ರೆ ಇದು ಕಾಂಗ್ರೆಸ್ಗೆ ಒಂದ್ ಕಡೆ ಪ್ರತಿಷ್ಠೆ ಆದ್ರೆ ಮತ್ತೊಂದ್ ಕಡೆ ಬಿಜೆಪಿಗೆ ಇದು ಸವಾಲಾಗಿ ಪರಿಣಮಿಸಿದೆ. ಯಾಕಂತಂದ್ರೆ 2023ರಲ್ಲಿ ಈ ಕ್ಷೇತ್ರವನ್ನು ಕಳೆದುಕೊಂಡಂತ ಬಿಜೆಪಿ ಈ ಬಾರಿ ಶತಾಯಗತಾಯ ಮತ್ತೆ ವಶಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾವೆ. ಈ ಒಂದು ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಪಕ್ಷಗಳು ಬೂತ್ ಮಟ್ಟದಿಂದನೇ ಕೂಡ ತಮ್ಮ ತಂತ್ರ ಪ್ರತಿತಂತ್ರಗಳನ್ನ ಹೆಣೆದು ಗೆಲುವಿಗಾಗಿ ಶ್ರಮವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಳೆದ 2 ತಿಂಗಳಿಂದ ಉಪಚುನಾವಣೆ ಬರುತ್ತೆ ಅನ್ನುವಂಥದ್ದು ವಿಷಯದ ಆದ ಬಳಿಕ 2 ತಿಂಗಳಿನಿಂದ ಸತೀಶ್ ಜಾರಕಿಹೊಳಿ ಅವರ ಟೀಮು ಇಲ್ಲಿ
ಬೂತ್ ಮಟ್ಟದಲ್ಲಿ ಬೀಡು ಬಿಟ್ಟು ಒಂದು ರೀತಿಯ ಬೂತ್ ಮಟ್ಟದಲ್ಲಿ ಇರ್ತಕ್ಕಂತಹ ಜನರನ್ನ ಮತದಾರರನ್ನ ತಮ್ಮತ್ತ ಸೆಳೆಯೋದಕ್ಕೆ ತನ್ನದೇ ಆದಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಅದ್ರ ಜೊತೆಗೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೂ ಕೂಡ ಹೊಣೆಗಾರಿಕೆ ಇರೋದ್ರಿಂದಾಗಿ ಆರ್.ಬಿ. ತಿಮ್ಮಾಪುರ ಅವರು ಈ ಒಂದು ಸಂಪೂರ್ಣ ಚುನಾವಣೆಯ ಮೇಲುಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಪ್ರಮುಖ ನಾಯಕರು ಯಾರ್ಯಾರಿದ್ರೆ ಅವರು ಅಸಮಾಧಾನಗೊಂಡಂತವ್ರು ಅವರನ್ನ ಸರಿಪಡಿಸುವಂತದ್ದಾಗಿರ್ಬೋದು, ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಾಗಿರ್ಬೋದು, ಅದ್ರ ಒಟ್ಟಾರೆಯಾಗಿ ಚುನಾವಣೆ ಕಾರ್ಯತಂತ್ರಗಳನ್ನ ಮೇಲುಸ್ತುವಾರಿ ಮಾಡ್ತಿರುವಂತದ್ದು ಆರ್.ಬಿ. ತಿಮ್ಮಾಪುರ ಆಗಿದ್ರೆ, ಗ್ರೌಂಡ್ ಮಟ್ಟದಲ್ಲಿ ಇಳಿದು ಆ ಒಂದು ತಮ್ಮದೇ ಆದಂತಹ ಒಂದು ಟೀಮ್ ಅನ್ನು ರಚಿಸಿಕೊಂಡು ಬೂತ್ ಮಟ್ಟದಲ್ಲಿ ಆ ಒಂದು ಮತದಾರನ ಸೆಳೆಯುವ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ತಂಡ ಕೂಡ ಅಲರ್ಟ್ ಆಗಿರುವಂತದ್ದು. ಬಿಜೆಪಿಯಿಂದ ಸುಮಾರು 300ಕ್ಕೂ ಹೆಚ್ಚು ವಿಸ್ತಾರಕರ ತಂಡ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತಕ್ಷೇತ್ರದಲ್ಲಿ ಬೀಡು ಬಿಟ್ಟಿದೆ. ಪ್ರತಿಯೊಂದು ಬೂತ್ ನಲ್ಲಿಯೂ ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನ ಬಿಜೆಪಿ ಕೂಡ ನಡೆಸ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ ಇನ್ನು ಕಾಂಗ್ರೆಸ್ನಿಂದ ಉಸ್ತುವಾರಿ ಸಮಿತಿಯಲ್ಲಿ ಇರ್ತಕ್ಕಂತಹ ಎಂ.ಬಿ. ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಶರಣಬಸಪ್ಪ ದರ್ಶನಾಪುರ ಆಗಿರ್ಬೋದು, ಇಂತಹ ಅನೇಕ ನಾಯಕರ ತಂಡ ಏನಿದೆ ಯಾವುದು ಕೂಡ ಇನ್ನೂ ಕೂಡ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಮತ್ತು ಇಲ್ಲಿರ್ತಕ್ಕಂತಹ ಶಾಸಕರು, ಮಾಜಿ ಶಾಸಕರು, ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಶಾಸಕರು, ಮಾಜಿ ಶಾಸಕರು ಯಾವುದು ಕೂಡ ಈ ಒಂದು ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತದ್ದು ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.